cold bones. Yeah, ಹಲೋ that's ಫ್ರೆಂಡ್ಸ್, my ನಾನು ಬಳ್ವಳ್ಳಿ ಮಂಜ. ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ನಿನ್ನೆ ಒಂದೆರಡು ಮೂರು ಕಾಮೆಂಟ್ ಬಂದಿತ್ತು. ಒಬ್ಬರು ಈ ರಾಜೀವ್ ಗಾಂಧಿ ವಸತಿ ನಿಗಮದ್ದು ಮನೆಗಳ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಬೇರೆ ಬೇರೆ ಜಾಬ್ ಇನ್ಫಾರ್ಮೇಷನ್ ಅದು ಇದೆಲ್ಲ ಕೊಡ್ತೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ, ಕೆಲವರು ಕಾಮೆಂಟ್ ಮಾಡಿದರು, ನಂದು ಯಾದಗಿರಿದು ಅಡ್ರೆಸ್ ಪ್ರೂಫ್ ಐತೆ, ಹಾಕ್ಬೋದಾ ಸರ್ ಅಂತ. ಯಾದಗಿರಿ ಅವ್ರದ್ದು ಅಡ್ರೆಸ್ ಪ್ರೂಫೆಲ್ಲ ಯಾದಗಿರಿಯಲ್ಲಿ ಐತಂತೆ, ಅದನ್ನು ಮಾಡಿದರು. ಇನ್ನೊಬ್ಬರು ಕಾಲ್ ಮಾಡಿದರು, ಇನ್ನೊಬ್ಬರು ಕಾಲಲ್ಲ ಕಾಮೆಂಟ್ ಮಾಡಿದರು. ಅವರು ಕೇಳೋದೇನಪ್ಪ ಅಂದರೆ, ಈಗಲೂ ನಾನು ಅರ್ಜಿಗಳು ಹಾಕ್ಬೋದಾ, 1 BHK ಆಗ್ಬೋದು, 2 BHK ಆಗ್ಬೋದು, ಅರ್ಜಿಗಳನ್ನ ಹಾಕ್ಬೋದಾ ಅಂತ ಕೇಳಿದರು. ಹಾಗಾಗಿ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ ನಂದು ಪೂರ್ತಿ ನಾನು ಇದ್ರ ಬಗ್ಗೆ ಡೀಟೇಲ್ ಕೊಟ್ಟಿರೋ ವೀಡಿಯೋ ಹಾಕಿದ್ದೀನಿ. ಬಟ್ ಅದು 8-10 ತಿಂಗಳು ಆಗೋಗಿದೆ. ಹಾಗಾಗಿ ನಾನು ಈಗ ಏನು ಮಾಡ್ತಿದ್ದಾರೆ ಅಂದರೆ, ಸುಮಾರು ಜನ ನೋಡ್ತಾ ಇರೋರು, ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ದಾರೆ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ, ಅವರೆಲ್ಲ ಮಧ್ಯದ ವೀಡಿಯೋಗಳು ನೋಡ್ಕೊಂಡು ಬರ್ತಾಯಿದ್ದಾರೆ. ಅಂದರೆ ಮಧ್ಯ ನಾನು ಕೆಲವೊಂದು ಅಮೌಂಟ್ ಕಟ್ಟೋದು ಹೇಗೆ, ನೀವು ಅರ್ಜಿಗಳನ್ನ ಯಾಕೆ ಕ್ಯಾನ್ಸಲ್ ಮಾಡಿಸ್ಬೇಡಿ, ಯಾಕೆಂದರೆ ಈಗ ಅಮೌಂಟ್ ಕಮ್ಮಿ ಮಾಡ್ತಾರೆ, ಕ್ಯಾನ್ಸಲ್ ಮಾಡಿಸ್ಬೇಡಿ ಅಂತೆಲ್ಲ ವೀಡಿಯೋ ಮಾಡಿದ್ದೆ. ಆ ಮಧ್ಯ ವೀಡಿಯೋಗಳನ್ನ ನೋಡ್ಕೊಬಂದು ಇವರೆಲ್ಲ ಕಾಮೆಂಟ್ಗಳು ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಮತ್ತೆ ಹೊಸ್ದಾಗಿ ಇದೊಂದು ವೀಡಿಯೋ ಮಾಡ್ತೀನಿ. ಇದರಲ್ಲಿ ಏನಪ್ಪ ಅಂದರೆ, 1 BHK 2 BHK ಇದೆರಡಕ್ಕೂ ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ ಎಲ್ಲಿ ಮನೆಗಳನ್ನ ಕಟ್ತಾಯಿದ್ದಾರೆ, ನಿರ್ಮಿಸ್ತಾ ಇದ್ದಾರೆ, ಅದಕ್ಕೆ ಏನಪ್ಪ ಟೈಟ್ಲ್ ಕೊಟ್ಟಿದ್ದಾರೆ ಅಂದರೆ, 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ, 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ ಅಂತ ಕೊಟ್ಟಿದ್ದಾರೆ ಹೆಸರನ್ನ. ಬಟ್ ಅದನ್ನು ಕಟ್ತಾ ಇರೋ ಮನೆಗಳನ್ನ ಕಟ್ತಾ ಇರೋರು ಯಾರಪ್ಪ ಅಂದರೆ, ರಾಜೀವ್ ಗಾಂಧಿ ವಸತಿ ನಿಗಮದವರು ಈ ಮನೆಗಳನ್ನ ಕಟ್ತಾವ್ರೆ. ಅವರು ಎಲ್ಲಿ ಕಟ್ತಾವ್ರಪ್ಪ ಅಂದರೆ, ಬೆಂಗಳೂರು ಸುತ್ತಮುತ್ತ ಯಾವ್ಯಾವ ಕ್ಷೇತ್ರಗಳು ಬರ್ತದೋ ಆ ಕ್ಷೇತ್ರಗಳ ಎಲ್ಲ ಕಡೆನೂ ಕಟ್ತಾಯಿದ್ದಾರೆ. ಸುತ್ತ ಕಟ್ತಾಯಿದ್ದಾರೆ. ಈ ಕಡೆ ಹೆಸರುಘಟ್ಟ ಕಟ್ತಾಯಿದ್ದಾರೆ, ಆ ಸೈಡು ದೊಡ್ಡಬಳ್ಳಾಪುರ ಆ ಸೈಡು ಕಟ್ತಾಯಿದ್ದಾರೆ, ಆ ಕಡೆ ಹೊಸಕೋಟೆ ಕಡೆನೂ ಕಟ್ತಾಯಿದ್ದಾರೆ, ಸುಮಾರು ಕಡೆ ಎಲ್ಲ ಕಡೆನೂ, ಯಶವಂತಪುರದ ಕಡೆ ಕಟ್ತಾಯಿದ್ದಾರೆ, ಸುಮಾರು ಕಡೆ ಕಟ್ಕೊಬರ್ತಾಯಿದ್ದಾರೆ. ಈ 1 BHK 2 BHK ಫ್ಲಾಟ್ಗಳಿಗೆ ಏನಪ್ಪ ನಿಮ್ಮದು ಎಲಿಜಿಬಿಲಿಟಿ ಅಂದರೆ, ಫಸ್ಟಿಗೆ ಹೊಸ್ದಾಗಿ ನೋಡೋರಿಗೆ ಹೇಳ್ತಾ ಇರೋದು, ಮೊದಲನೇದಾಗಿ 1 BHK ಫ್ಲ್ಯಾಟ್ನ ನೀವು ಬುಕ್ ಮಾಡೋದಾಗಲಿ, 2 BHK ಫ್ಲ್ಯಾಟ್ನ ನೀವು ಬುಕ್ ಮಾಡೋದೇ ಆಗಲಿ, ನೀವು ಆಗಬೇಕು ಅಂದರೆ ನಿಮ್ಮದು ಪೂರ್ತಿ ದಾಖಲಾತಿ ಯಾವುದೇ ಕಾರಣಕ್ಕೂ ಬೇರೆ ಊರಲ್ಲಿ ಇರಬಾರ್ದು. ಎಲ್ಲ ದಾಖಲಾತಿಗಳು ನಿಮಗೆ ಬೆಂಗಳೂರಲ್ಲೇ ಇರಬೇಕು. ಇದೊಂದು ಮುಖ್ಯವಾದ ಪಾಯಿಂಟು, ನೆನ್ಪಿಟ್ಕೊಳ್ಳಿ. ನಿಮ್ಮದು ಏನೇನು ಪ್ರೂಫ್ಗಳಿದೆ, ನಿಮ್ಮದು ಆಧಾರ್ ಕಾರ್ಡ್ ಆಗ್ಬೋದು, ನಿಮ್ಮದು ಮೇನ್ ಇಂಪಾರ್ಟೆಂಟು ಆಧಾರ್ ಕಾರ್ಡು ಪ್ರೂಫ್ ಏನಿದೆ, ಆಧಾರ್ ಕಾರ್ಡು ಬೆಂಗಳೂರಲ್ಲೇ ಇರಬೇಕು. ನಿಮ್ಮದು ರೇಷನ್ ಕಾರ್ಡು APL ಆಗ್ಬೋದು, BPL ಆಗ್ಬೋದು, ನೀವು ಯಾವ ಕಾರ್ಡ್ನಾರು ಮಾಡ್ಕೊಂಡಿರಿ, APL ಮಾಡ್ಕೊಂಡಿರಲಿ, BPL ಕಾರ್ಡ್ ಮಾಡ್ಕೊಂಡಿರಲಿ, ಯಾವ ಕಾರ್ಡಾರು ಇದ್ರೂ ಆ ಕಾರ್ಡು ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು. ಜೊತೆಗೆ ನೀವು ಬೆಂಗಳೂರಿಗೆ ಬಂದು ಮಿನಿಮಮ್ ಮ್ಯಾಕ್ಸಿಮಮ್ 5 ವರ್ಷಗಳಾರು ಆಗಿರಬೇಕು. ನೀವು ಬೆಂಗಳೂರಿಗೆ ಬಂದು ಕಮ್ಮಿ ಅಂದ್ರೂ ನಿಮಗೆ 5 ವರ್ಷ ಆಗಿರಬೇಕು. 5 ವರ್ಷ ಆಗಿರುತ್ತೆ ಬಿಡಿ, ಯಾರು ಬೆಂಗಳೂರಿಗೆ ಬಂದವರು ಸಡನ್ನಾಗಿ ಒಂದು 6 ತಿಂಗಳು ವರ್ಷಕ್ಕೇನು ಹೊಟ್ಟೋಗಲ್ಲ. ಹಂಗೆ ಹೊಟ್ಟೋಗೋರೆ ಅಂತಂದರೆ ಅವ್ರು ಬದುಕೋಕ್ಕೆ ಆಗಲ್ಲ ಅಂತ. ಯಾಕೆಂದರೆ ಉದಾಹರಣೆಗೆ ನಾನೇ ಇದ್ದೀನಿ. ನಾನು ಬಂದು ಈಗ ಸುಮಾರು ಒಂದು 6-7 ವರ್ಷ ಆಯ್ತೈತೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಮಿನಿಮಮ್ ಒಂದು 5 ವರ್ಷನಾರು ನೀವು ಬೆಂಗಳೂರಲ್ಲಿ ಇರಬೇಕು. ಏನಕ್ಕಪ್ಪ ಅಂದರೆ, ನಿಮ್ಮದು ವಾಸಸ್ಥಳ ದೃಢೀಕರಣ ಪತ್ರ ಬರಬೇಕು. ವಾಸಸ್ಥಳ ದೃಢೀಕರಣ ಪತ್ರ ಏನಕ್ಕಪ್ಪ ಅಂದರೆ, ಅರ್ಜಿ ಹಾಕೋಕ್ಕೆ. ನೀವು ಯಾವ ಕ್ಷೇತ್ರದಲ್ಲಿದ್ದೀರಾ, ಆ ಕ್ಷೇತ್ರ ಯಾವ ತಾಲೂಕಿಗೆ ಬರ್ತದೆ, ಆ ತಾಲೂಕಿಗೆ ಹೋಗಿ ನೀವು ವಾಸಸ್ಥಳ ದೃಢೀಕರಣ ಪತ್ರ ಮಾಡಿಸ್ಕೋಬೇಕಾಗುತ್ತೆ. ಅದು ವಾಸಸ್ಥಳ ದೃಢೀಕರಣ ಪತ್ರ ಆಯಿತು. ಜೊತೆಗೆ ನಿಮ್ಮದು ಇನ್ಕಮು ಕ್ಯಾಸ್ಟನ್ನು ಕೂಡ ನೀವು ತಾಲೂಕು ಆಫೀಸಲ್ಲೇ ತಗೋಬೇಕು. ಕ್ಯಾಸ್ಟು ಏನಕ್ಕಪ್ಪ ಯೂಸ್ ಆಗುತ್ತೆ ಅಂದರೆ, ಅವರು ಸಬ್ಸಿಡಿ ಕೊಡ್ತಾರೆ 1 BHK ಹಾಕೋರಿಗೆ. 1 BHK ಮನೆಗಳಿಗೆ ಯಾರ್ಯಾರು ಮನೆಗಳಿಗೆ ಅಪ್ಲಿಕೇಶನ್ ಹಾಕ್ತಾರೆ ಅವ್ರಿಗೆ ಸಬ್ಸಿಡಿ ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಇಬ್ಬರೂ ಇದು ಕೊಡ್ತಾರೆ, ಸಬ್ಸಿಡಿ ಕೊಡ್ತಾರೆ. ಹಾಗಾಗಿ ಕ್ಯಾಸ್ಟು ಇಂಪಾರ್ಟೆಂಟ್ ಆಗುತ್ತೆ. ಇನ್ಕಮ್ಮು ಏನಕ್ಕಪ್ಪ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಅವರು ಇನ್ನು ಮಿಕ್ಕಿದಂಥ ಅಮೌಂಟ್ಗೆ ನಿಮಗೆ ಲೋನ್ ಮಾಡಿಸ್ಕೊಡ್ತಾರೆ. ಅವ್ರು ಬ್ಯಾಂಕಲ್ಲೇ ಆಗ್ಬೋದು ಅಥವಾ ಫೈನಾನ್ಸ್ ಕಂಪ್ನಿನೇ ಆಗ್ಬೋದು, ಯಾವುದೋ ಒಂದು ಅದರಲ್ಲಿ ನಿಮಗೆ ಲೋನ್ ಆಗಬೇಕು. ಮನೆಗೆ ಅದು ಅಮೌಂಟ್ ಕಟ್ಟೋಕ್ಕೆ ಲೋನ್ ಆಗಬೇಕು. ಆ ಲೋನ್ ಆಗಬೇಕು ಅಂದರೆ ನಿಮಗೆ ಮಂತ್ಲಿ ಇನ್ಕಮ್ ಎಷ್ಟಿದೆ ಅಂತ ಅನ್ನೋದನ್ನ ಬ್ಯಾಂಕ್ ಅವರೇ ಆಗಲಿ, ಫೈನಾನ್ಸ್ ಅವರವರೇ ಆಗಲಿ, ಅವರು ನೋಡ್ಬಿಟ್ಟೇ ನಿಮಗೆ ಅಮೌಂಟನ್ನ ಲೋನ್ ಕೊಡೋದು, ಇಲ್ಲಾಂದರೆ ಕೊಡೋಲ್ಲ ಇನ್ಕಮ್ ನೋಡೇ. ಹಾಗಾಗಿ ಇನ್ಕಮು ಕ್ಯಾಸ್ಟು ಬೇಕು, ವಾಸಸ್ಥಳ ದೃಢೀಕರಣ ಪತ್ರನೂ ಬೇಕು, ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ID ಕೂಡ ಇಲ್ಲೇ ಇರಬೇಕು. ವೋಟರ್ ID ಏನಿದೆ ಆ ವೋಟರ್ ID ಕೂಡ ಇಲ್ಲೇ ಇರಬೇಕು. ಪ್ರತಿಯೊಂದೂ ನೀವು 1 BHK 2 BHK ಏನು ತಗೋತೀರಾ, ಈ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಸಂಬಂಧಪಟ್ಟಿರೋ ಮನೆಗಳೆಲ್ಲೆಲ್ಲಿ ಕಟ್ತಾ ಇದ್ದಾರೆ ಅಲ್ಲೆಲ್ಲ ನೀವು ಮನೆಗಳನ್ನ ತಗೋಬೇಕು ಅಂದರೆ
ನಿಮ್ಮದು ಪ್ರೂಫ್ ಪೂರ್ತಿ ಬೆಂಗಳೂರಲ್ಲೇ ಇರಬೇಕು. ಈ ರಾಜೀವ್ ಗಾಂಧಿ ನಿಗಮದವರು ಬರೀ ಬೆಂಗಳೂರಲ್ಲಿ ಮಾತ್ರ ಕಟ್ತಾ ಇರೋದು, ಹೊರಗಡೆ ಎಲ್ಲೂ ಎಂಟೈರ್ ಕರ್ನಾಟಕದಲ್ಲಿ ಎಲ್ಲೂ ಕಟ್ತಾ ಇಲ್ಲ. ಅವರು ರಾಜೀವ್ ಗಾಂಧಿ ನಿಗಮ ಇರೋದು ಬೆಂಗಳೂರಿಗೆ ಸಂಬಂಧಪಟ್ಟಿರೋಂಗೆ ಮಾತ್ರ. ಬೆಂಗಳೂರಲ್ಲಿ ಏನೇನು ಮನೆಗಳು ಅವು ಇವು ಕಟ್ಟಬೇಕಾಗುತ್ತೆ ಅದನ್ನು ನೋಡ್ಕೊಳ್ಳೋದು ಈ ರಾಜೀವ್ ಗಾಂಧಿ ವಸತಿ ನಿಗಮ. ಅಂದರೆ ವಸತಿ ಇಲ್ಲದವ್ರಿಗೆ ಮನೆಗಳನ್ನ ಕಟ್ಟಿ ಕೊಡೋದು ಬರೀ ಬೆಂಗಳೂರಿಗೆ ಸಂಬಂಧಪಟ್ಟಿರೋದು ಮಾತ್ರ, ಎಂಟೈರ್ ಕರ್ನಾಟಕಕ್ಕಲ್ಲ. ಕರ್ನಾಟಕಕ್ಕೆ ಬೇರೆ ಬೇರೆ ಇದ್ದಾವೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಿದ್ದಾವೆ, ಅವು ಕಟ್ಟಿಕೊಡ್ತವೆ ಸರ್ಕಾರದ ವತಿಯಿಂದ. ಬಟ್ ಬೆಂಗಳೂರಿಗೆ ಸಂಬಂಧಪಟ್ಟಂಗಿರೋದು ರಾಜೀವ್ ಗಾಂಧಿ ನಿಗಮ ಮಾತ್ರನೇ ಇಲ್ಲಿರೋದು. ನೀವು ಬೆಂಗಳೂರಲ್ಲಿ ಪೂರ್ತಿ ನಿಮ್ಮ ಅಡ್ರೆಸ್ ಇತ್ತು ಅಂದರೆ ಇದರಿಂದ ಮನೆ ತಗೋಬೋದು. ಜೊತೆಗೆ ನೀವು 1 BHK ಗಾದರೆ ನೀವು ಒಂದು ಸಿಂಗಲ್ ರೂಮ್, ಒಂದು ರೂಮ್ ಇರೋ ಮನೆಯನ್ನು ನೀವೇನಾದರೂ ಬುಕ್ ಮಾಡ್ತು ಅಂತಂದರೆ ತಗೋಕ್ಕೆ ಅರ್ಜಿಗಳನ್ನ ಇವಾಗಲೂ ಕೂಡ ಹಾಕ್ಬೋದು. 2 BHKಗೂ ಹಾಕ್ಬೋದು, 1 BHK ಹಾಕ್ಬೋದು. ಅದು ಲಾಸ್ಟ್ ಡೇಟ್ ಇತ್ತ ಅಂತ ಯಾರೋ ಕಾಮೆಂಟು ಮಾಡಿದರು. ಲಾಸ್ಟ್ ಡೇಟ್ ಯಾವುದೇ ಕಾರಣಕ್ಕೂ ಇಲ್ಲ. ಈಗ ಹೇಳ್ತಾಯಿದ್ದೀನಿ ನೋಡಿ, ಲಾಸ್ಟ್ ಡೇಟು ಯಾವುದೇ ಕಾರಣಕ್ಕೂ ಇಲ್ಲ. ಇದಕ್ಕೆ ಲಾಸ್ಟ್ ಡೇಟ್ ಅನ್ನೋದೇ ಇಲ್ಲ. ಯಾಕೆಂದರೆ ಆಲ್ರೆಡಿ ಮನೆಗಳು ಇನ್ನೂ ಪೆಂಡಿಂಗಲ್ಲಿದ್ದಾವೆ, ಇನ್ನೂ ಕಟ್ತಾನೂ ಇದ್ದಾರೆ ಹೊಸದಾಗಿ. ಮತ್ತು ಇನ್ನೊಂದು ಕೆಲವು ಕಡೆ ಕೆಲಸನೂ ನಿಂತೋಗಿದೆ. ಅದು ಮುಂದೆ ನಡೀತು ಅಂದರೆ ಸುಮಾರು ಮನೆಗಳು ಬರ್ತವೆ. ಹಾಗಾಗಿ ಈ ಮನೆಗಳು 1 BHK ಮತ್ತು 2 BHK ರಾಜೀವ್ ಗಾಂಧಿ ನಿಗಮ ವತಿಯಿಂದ ಏನು ನಿರ್ಮಿಸ್ತಿದ್ದಾರೆ 1 ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ, ಇದಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಯಾವುದೇ ಕೊನೆ ದಿನಾಂಕ ಕೊಟ್ಟಿಲ್ಲ. ಕೊನೆ ದಿನಾಂಕ ಇಲ್ಲಿಗೂ ಇಲ್ಲ. ನೀವು ಯಾವಾಗ ಬೇಕಾದರೂ ಹಾಕ್ಬೋದು ಅರ್ಜಿಗಳು. ಅದು ವೆಬ್ಸೈಟ್ಗೆ ಹೋಯ್ತು ಅಂದರೆ, ವೆಬ್ಸೈಟ್ ಓಪನ್ ಮಾಡ್ತು ಅಂದರೆ ಅಲ್ಲಿ ಆಲ್ರೆಡಿ ಅರ್ಜಿಗಳು ಹಾಕೋಕ್ಕೆ ಅಂದ್ಬಿಟ್ಟು ತೋರಿಸ್ತಾನೆ ಐತೆ 1 BHK 2 BHK. ಅದು ಲಾಸ್ಟ್ ಡೇಟ್ ಅವ್ರು ಹೇಳೋದು ಇಲ್ಲ. ಯಾಕೆಂದರೆ ಇನ್ನೂ ನೀವು ಒಂದು 4-5 ವರ್ಷ ಬಿಟ್ಟು ಹಾಕ್ಬೋದು. ಇದು ಇಲ್ಲ ಅಂದ್ರೂ ಒಂದು 5 ರಿಂದ 10 ವರ್ಷದ ಪ್ರೊಸೀಜರು ಇದು ಮನೆಗಳದ್ದು ನಡೆಯೋದು. ಹಾಗಾಗಿ ನೀವು ಇನ್ನೂ ಅದಕ್ಕೆ ಏನು ಹೆದರ್ಕೋಂಥ ಅವಶ್ಯಕತೆ ಇಲ್ಲ. ದಯವಿಟ್ಟು ಅದೆಲ್ಲನೂ ನೀವು ದಾಖಲಾತಿಗಳು ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ದಾಖಲಾತಿಗಳನ್ನ ಹೇಳೋದೆಲ್ಲನೂ ಆಧಾರ್ ಕಾರ್ಡು, ವೋಟ್ರ್ ಕಾರ್ಡು, ಮತ್ತು ರೇಷನ್ ಕಾರ್ಡು, ಮತ್ತು ಇನ್ಕಮ್ಮು, ಕ್ಯಾಸ್ಟು, ಮತ್ತು ವಾಸಸ್ಥಳ ದೃಢೀಕರಣ ಪತ್ರ, ಇದಿಷ್ಟೂ ನೀವು ಮಾಡಿಕೊಂಡು ನೀವು ಆನ್ಲೈನ್ ಸೆಂಟ್ರಿಗೆ ಹೋದರೆ ಅವರೇ ಆನ್ಲೈನ್ ಸೆಂಟ್ರಲ್ಲಿ ₹100 ತಗೊಂಡು ಅವರೇ ಅರ್ಜಿ ಹಾಕ್ಕೊಡ್ತಾರೆ. ಇದಿಷ್ಟು ದಾಖಲಾತಿ ರೆಡಿ ಮಾಡ್ಕೊಂಡು ಹೋಗಿ ನೀವು. ಜೊತೆಗೆ 1 BHKಗೆ ನಿಮ್ಗೆ ಎಷ್ಟಪ್ಪ ಬೀಳುತ್ತೆ ಅಂದರೆ, ಅದರ್ ಕ್ಯಾಸ್ಟ್ಗಾದರೆ 8.5 ಲಕ್ಷ ಬೀಳ್ಬೋದು. SC STಗಳಿಗಾದರೆ 7.5 ಲಕ್ಷ ಬೀಳುತ್ತೆ 1 BHK ಮನೆಗೆ. ಅಂದರೆ ಸಿಂಗಲ್ ರೂಮ್ ಇರೋ ಮನೆಗೆ 7.5 ಲಕ್ಷ. SC STಗಳಿಗೆ ಅದು ಕ್ಯಾಸ್ಟ್ ಮೇಲೆ ಡಿಪೆಂಡ್ ಮಾಡ್ತಾರೆ. SC STಗಳಿಗಾದರೆ 7.5 ಲಕ್ಷ ಬೀಳುತ್ತೆ. ಇನ್ನು ಯಾವುದೇ ಕ್ಯಾಸ್ಟು ನೀವು ಹಾಕ್ತೀನಿ ಅಂತಂದ್ರೂ 8.5 ಲಕ್ಷ ಬೀಳುತ್ತೆ. ಅದೇ ನೀವು 2 BHK ಅಂದರೆ 2 ರೂಮ್ಗಳಿರುವಂಥ ಮನೆ, 2 ರೂಮ್ ಇರುವಂಥ ಮನೆಗಳಿಗಾದರೆ ನಿಮಗೆ 14 ಲಕ್ಷ ರೂಪಾಯಿ, 14 ಲಕ್ಷ ಬೀಳುತ್ತೆ. ಯಾವುದೇ ರೀತಿಯ ಸಬ್ಸಿಡಿ ಕೊಡಲ್ಲ ನಿಮಗೆ. ಬಟ್ 1 BHKಗೆ ನಾನು 7.5 ಲಕ್ಷ 8.5 ಲಕ್ಷ ಏನು ಹೇಳಿದೆ ಅದು ಸಬ್ಸಿಡಿ ಕಳೆದು. ಸಬ್ಸಿಡಿ ಇಲ್ಲ ಅಂದರೆ ನಿಮಗೆ 12 ಲಕ್ಷ ರೂಪಾಯಿ ಆಗುತ್ತೆ. 1 BHK ಮನೆ ಏನಿದೆ, ಒಂದು ರೂಮಿನ ಮನೆ ಏನಿದೆ, ಅದು ಟೋಟಲ್ ಕಾಸ್ಟ್ ಬಂದು 11,23,000 ರೂಪಾಯಿ ಬೀಳುತ್ತೆ. ಅದರಲ್ಲಿ ನಿಮಗೆ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಎರಡೂ ಕೂಡ 3 ರಿಂದ 3.5 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ಎರಡು ಸೇರಿ 3 ರಿಂದ 3.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಆ ಸಬ್ಸಿಡಿನ ಕಳೆದು ನಿಮಗೆ 7.5 ಲಕ್ಷ SC STಗೆ, 8.5 ಲಕ್ಷ ಅದರ್ ಕ್ಯಾಸ್ಟಿಗೆ ಬಿಡುತ್ತೆ. ಅದೇ ನೀವು 2 ರೂಮಿನ ಮನೆಗೆ ಹೋಗ್ತೀನಿ ಅಂತಂದರೆ, ಅಂದರೆ 2 BHKಗೆ ಹೋಗ್ತೀನಿ ಅಂದರೆ ನಿಮಗೆ ಯಾವುದೇ ರೀತಿಯ ಸಬ್ಸಿಡಿ ಕೊಡಲ್ಲ. ಯಾವುದೇ ಸಬ್ಸಿಡಿ ಕೊಡ್ದೇ 14 ಲಕ್ಷ ರೂಪಾಯಿ, 14 ಲಕ್ಷ ಕಟ್ಟಬೇಕು. ಅದು ಯಾವ ರೀತಿ ಕಟ್ಟಬೇಕು ಅಂದರೆ 1 BHKಗೆ ನೀವು ಅಪ್ಲಿಕೇಶನ್ ಹಾಕಿ, ಕೆಲವೊಬ್ಬರಿಗೆ 1 ತಿಂಗಳಿಗೆ ಬಂದಿದ್ದು ಇದೆ, 2 ತಿಂಗಳಿಗೆ ಬಂದಿದ್ದು ಇದೆ, 3 ತಿಂಗಳಿಗೆ ಬಂದಿದ್ದು ಇದೆ. ಅದೊಂದು ಮೆಸೇಜ್ ಬರ್ತದೆ, ಅಂದರೆ ಮಾಮೂಲಿ SMS ಮೆಸೇಜ್ ಬರ್ತದೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ ಕೇಳಿರ್ತಾರೆ ಅಲ್ಲಿ ಅರ್ಜಿಗೆ ಹಾಕೋವಾಗ, ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರ. ಆ ಮೊಬೈಲ್ ನಂಬರ್ಗೆ ನಿಮ್ಗೊಂದು ಮೆಸೇಜ್ ಬರುತ್ತೆ. ಏನಂತ ಮೆಸೇಜ್ ಬರುತ್ತೆ ಅಂದರೆ, ರಾಜೀವ್ ಗಾಂಧಿ ನಿಗಮದವರೇ ಕಳಿಸ್ತಾರೆ. ರಾಜೀವ್ ಗಾಂಧಿ ನಿಗಮದವರೇ ನೀವು ಹಾಕಿರುವಂಥ ಅರ್ಜಿಗೆ ಆಲ್ರೆಡಿ ನಾವು ಸ್ವೀಕರಿಸಿದ್ದೀವಿ, ಅದಕ್ಕೆ ನೀವು ಈಗ ಅಮೌಂಟನ್ನ ಕಟ್ಟಬೇಕು. IDBI ಬ್ಯಾಂಕ್ ಇದೆ, IDBI ಬ್ಯಾಂಕ್ ಅವ್ರ ಜೊತೆ ಮರ್ಜ್ ಆಗಿದ್ದಾರೆ. IDBI ಬ್ಯಾಂಕಲ್ಲಿ ನಿಮ್ಮ ದಾಖಲಾತಿಗಳಲ್ಲಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಏನು ಕೊಟ್ಟಿರ್ತೀರ ಆ ದಾಖಲಾತಿನೇ ಇಟ್ಕೊಂಡು ನಿಮ್ಗೊಂದು ಅಕೌಂಟ್ ಓಪನ್ ಮಾಡಿರ್ತಾರೆ. ಆ ಅಕೌಂಟ್ಗೆ ನೀವು 1 ರೂಮಿನ ಮನೆಗಾದರೆ ಫಸ್ಟು 1 ಲಕ್ಷ ಕಟ್ಟಬೇಕು ಅಂತಿತ್ತು. ಈಗ ಅದು ಕ್ಯಾನ್ಸಲ್ ಮಾಡಿ 50,000 ರೂಪಾಯಿ ಮಾತ್ರ ಕಟ್ಟಬೇಕು ಅಂತಿದೆ. 1 ರೂಮಿನ ಮನೆಗೆ ನೀವು ಮೊದಲನೇ ಡೆಪಾಸಿಟು 50,000 ರೂಪಾಯಿ ಕಟ್ಟಬೇಕು. ಆ ಬ್ಯಾಂಕ್ ಅಕೌಂಟು ನಿಮ್ಮದು SMS ನಿಮ್ಮ ಮೊಬೈಲ್ ನಂಬರ್ಗೆ SMS ಮೂಲಕ ಬರ್ತದೆ. ಆ SMSಲ್ಲಿ ನಿಮ್ಮದು ಹೆಸರು ಮತ್ತು ನಿಮ್ಮದು ಅಕೌಂಟ್ ನಂಬರು, IDBI ಬ್ಯಾಂಕು
ಎಲ್ಲನೂ ಕೊಟ್ಟಿರ್ತಾರೆ, ಡೀಟೇಲ್ ಕೊಟ್ಟಿರ್ತಾರೆ. ಆ ಐ ಡಿ ಬ್ಯಾಂಕ್ ಅಕೌಂಟ್ಗೆ ನೀವು ಹೋಗಿ ಒಂದು ರೂಮಿನ ಮನೆಗಾದರೆ ನೀವು 50,000 ರೂಪಾಯಿ ಡೆಪಾಸಿಟ್ ಮಾಡಬೇಕು. ಅದೇ ನೀವು 2 ರೂಮಿನ ಮನೆಗಾದರೆ 3 ಲಕ್ಷ ರೂಪಾಯಿ. 2 ರೂಮಿನ ಮನೆಗಾದರೆ 3 ಲಕ್ಷ ರೂಪಾಯಿ ಫಸ್ಟೇ ಡೆಪಾಸಿಟ್ ಮಾಡಬೇಕು. ಡೆಪಾಸಿಟ್ ಮಾಡಾದ್ಮೇಲೆ ಏನಪ್ಪ ಆಗುತ್ತೆ ಅಂದರೆ, ಡೆಪಾಸಿಟ್ ಮಾಡಾದ್ಮೇಲೆ ನಿಮ್ಮದು ಅರ್ಜಿ ಸಂಖ್ಯೆ ಇರುತ್ತಲ್ಲ, ಅದಕ್ಕೆ ಅದು ಲಿಂಕ್ ಆಗಿರುತ್ತೆ. ಡೆಪಾಸಿಟ್ ಮಾಡಿದ ತಕ್ಷಣ ಅಕೌಂಟ್ಗೆ ಅದು ಗೌರ್ಮೆಂಟ್ ಕಡೆಗೆ ಹೋಗುತ್ತೆ. ಗೌರ್ಮೆಂಟ್ ಕಡೆಗೆ ಹೋಗಿ ನೆಕ್ಸ್ಟು ನೀವೇನು ಮಾಡಬೇಕು, ಮನೆನ ಆಯ್ಕೆ ಮಾಡ್ಕೋಬೇಕು. ಮನೆ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕಪ್ಪ ಅಂದರೆ, ಅದೇ ಸಿಸ್ಟಮ್ ಮುಖಾಂತರನೇ ಆಯ್ಕೆ ಮಾಡ್ಕೋಬೇಕು. ಕಂಪ್ಯೂಟ್ರಲ್ಲಿ ಸಿಸ್ಟಮ್ ಮುಖಾಂತರನೇ ಆಯ್ಕೆ ಮಾಡ್ಕೋಬೇಕು. ಅದು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಳೋದು ಅಂದರೆ, ಸಿಸ್ಟಮ್ಗೆ ಹೋಗ್ಬಿಟ್ಟು ನಿಮ್ಮ ಅರ್ಜಿ ಸಂಖ್ಯೆ ಹೊಡೆದಾಗ, ಅದೇ ವೆಬ್ಸೈಟ್ಗೆ ಹೋಗ್ಬಿಟ್ಟು ನಿಮ್ಮ ಅರ್ಜಿ ಸಂಖ್ಯೆ ಏನಿದೆ, ಅಪ್ಲಿಕೇಶನ್ ಹಾಕ್ತಕ್ಕ ಸಂಖ್ಯೆ ಕೊಟ್ಟಿರ್ತಾರಲ್ಲ, ಆ ಅರ್ಜಿ ಸಂಖ್ಯೆ ಹೊಡೆದಾಕ್ಷಣ ನೀವು ಎಲ್ಲಿ ಬೇಕು ಅಂತ ಕೇಳುತ್ತೆ. ಅಂದರೆ ಯಾವ ಕ್ಷೇತ್ರ ಬೇಕು ನಿಮಗೆ. ನೀವು ಅಕಸ್ಮಾತು ಆ ಕಡೆ ಕೆಂಗೇರಿ ಕಡೆ ಇರ್ತೀರ ಅಂದ್ಕೊಳ್ಳಿ, ನಿಮಗೆ ಯಲಹಂಕದಲ್ಲಿ ಬೇಕು, ಅದನ್ನು ತಗೋಬೋದು. ಅಥವಾ ನೀವು ಯಲಹಂಕದಲ್ಲಿ ಇರ್ತೀರ, ನಿಮಗೆ ಕೆಂಗೇರಿ ಕಡೆ ಬೇಕು, ಆ ಕಡೆಗೆ ಹೋಗ್ಬೋದು. ಅಥವಾ ನೀವು ಹೊಸಕೋಟೆಯಲ್ಲಿ ಇರ್ತೀರ, ನೀವು ಈ ಕಡೆ ಯಶವಂತಪುರ ಬೇಕು, ಅದು ತಗೋಬೋದು. ಅಥವಾ ಯಶವಂತಪುರದಲ್ಲಿ ಇರ್ತೀರ, ನೀವು ಹೊಸಕೋಟೆ ತಗೋಬೇಕು, ಅದನ್ನು ತಗೋಬೋದು. ಬಟ್ ಇದರಲ್ಲಿ ಏನಪ್ಪ ಒಂದು ಇದಿದೆ ಅಂದರೆ, ಒಂದು ವಿಶೇಷತೆ ಇದೆ ಅಂದರೆ, ಈ ಮನೆಗಳಲ್ಲಿ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಕಟ್ತಾ ಇದ್ದಾರೆ, ಆ ಕ್ಷೇತ್ರದ MLA ಏನಿದ್ದಾರೆ ಅವ್ರಿಗೆ 50% ಮನೆಗಳು ಅವ್ರ ಕಡೆಯಿಂದ ಆಗುತ್ತೆ. ಅಂದರೆ 50% ಅಂದರೆ ನಿಮ್ಗೊಂದು 2,000 ಮನೆ ಕಟ್ತಾ ಇದ್ದಾರೆ ಅಂದ್ಕೊಳ್ಳಿ. ಈಗ ಇದು ನಾನು ಇರೋದು ಆಲ್ರೆಡಿ ಯಲಹಂಕ ಕ್ಷೇತ್ರದಲ್ಲಿ ಇಲ್ಲಿದ್ದಾರೆ MLA, ಯಲಹಂಕದಲ್ಲಿದ್ದಾರೆ ಅವರು. ಆ ಕ್ಷೇತ್ರದ MLA ಅವ್ರಿಗೆ 50% ಕೊಟ್ಟಿರ್ತಾರೆ. ಅಂದರೆ ಒಂದು ಈಗ ಇಲ್ಲೇ ಉದಾಹರಣೆಗೆ ತಗೊಳ್ಳಿ, ಉದಾಹರಣೆ ಹೇಳ್ತಾ ಇರೋದು ನಾನು ಅಷ್ಟೇ, ಇನ್ನೂ ಜಾಸ್ತಿ ಕಟ್ತಾ ಇದ್ದಾರೆ. ಉದಾಹರಣೆಗೆ ಒಂದು 2,000 ಮನೆ ರೆಡಿ ಆಗ್ತಿದೆ ಅಂದ್ಕೊಳ್ಳಿ ಇದರಲ್ಲಿ, ಯಲಹಂಕದಲ್ಲಿ. ಅಲ್ಲಿ 2,000 ಮನೆ ಆದರೆ 1,000 ಮನೆಗಳನ್ನ ಮಾತ್ರ ಹೊರಗಡೆ ಅವ್ರು ತಗೋಬೋದು. ಅಂದರೆ ಅದ್ರ ಬಗ್ಗೆನೂ ವೀಡಿಯೋ ಮಾಡಿದ್ದೀನಿ ನಾನು. ಸ್ಥಳೀಯರು ಅಂದರೆ ಅದೇ ಕ್ಷೇತ್ರದಲ್ಲಿದ್ದು, ಅಂದರೆ ನಾವು ಯಾವ ಕ್ಷೇತ್ರದಲ್ಲಿ ಇದ್ದೀವಿ ಅದೇ ಕ್ಷೇತ್ರದಲ್ಲಿ ನಮಗೆ ಮನೆ ಬೇಕು ಅಂದರೆ ನಾವು ಸ್ಥಳೀಯರಾಗ್ತೀವಿ. ಅಥವಾ ನಾನು ಈಗೇನು ಹೇಳಿದೆ, ಹೊರಗಡೆಯಿಂದ ಯಶವಂತಪುರದಲ್ಲಿ ಇರ್ತಾರೆ, ಯಶವಂತಪುರ ಕ್ಷೇತ್ರದಲ್ಲಿ ಇರ್ತಾರೆ, ಅಥವಾ ಇದು ಯಾವುದೋ ಕೆಂಗೇರಿ ಸೈಡ್ ಇರ್ತಾರೆ, ಆ ಕ್ಷೇತ್ರದಿಂದ ಈ ಕ್ಷೇತ್ರಕ್ಕೆ ಏನಾರು ಬರಬೇಕು ಅಂದರೆ ನೀವು ಸಾರ್ವಜನಿಕರಿಗೆ ಅದರಲ್ಲಿ 50% MLA ಕೊಡೋದಲ್ಲೇ ಇರ್ತದೆ. ಅಂದರೆ 1,000 ಮನೆ MLA ಹತ್ರ ಇರ್ತದೆ, ಇನ್ನೊಂದು 1,000 ಮನೆ ಮಾತ್ರ ಇವ್ರ ಹತ್ರ ಇರ್ತದೆ. ಯಾರ ಹತ್ರ? ರಾಜೀವ್ ಗಾಂಧಿ ನಿಗಮದವ್ರ ಹತ್ರ. ನೀವು ಆಯ್ಕೆ ಮಾಡೋಕ್ಕೆ ಹೋಗುವಾಗ ನೀವೇನಾದರೂ ನಿಮ್ಗೆ ಅಂದ್ಕೊಂಡ ಕಡೆ ಸಿಕ್ಕಿಲ್ಲ ಅಂದರೆ, ಈಗ ನೀವು ಯಾವುದೋ ಹೊಸಕೋಟೆ ಇರ್ತೀರ ಅಂದ್ಕೊಳ್ಳಿ, ನಿಮಗೆ ಹೆಸರುಘಟ್ಟ ಸೈಡ್ ಬೇಕು ಅಂದರೆ ಯಲಹಂಕ ಸೈಡ್ ಬೇಕು ಅಂದಾಗ ನೀವೇನು ಆಯ್ಕೆ ಮಾಡೋಕ್ಕಂತ ಹೋಗ್ತೀರಾ, ನಿಮ್ಮ ಕೈ ಆಯ್ಕೆ ಮಾಡೋಕ್ಕಾಗಲ್ಲ. ಅಂದರೆ ಅಲ್ಲಿ ಖಾಲಿ ಇಲ್ಲ ಅಂತ ತೋರಿಸುತ್ತೆ, ಲಾಕ್ ಆಗ್ಬಿಟ್ಟಿದೆ ಅಂತ. ಆವಾಗ ನೀವೇನು ಮಾಡಬೇಕು ಅಂದರೆ, ಆ ಕ್ಷೇತ್ರದ MLA ಅಂದರೆ ನೀವು ಯಾವ ಕ್ಷೇತ್ರ ಬೇಕು ಅಂದ್ಕೊಂಡಿರ್ತೀರೋ ಆ ಕ್ಷೇತ್ರದ MLA ಯಾರಿರ್ತಾರೆ ಅವ್ರ ಹತ್ರ ಹೋಗಿ ನೀವು ಅವ್ರಿಗೆ ಒಂದು ಅರ್ಜಿ ಕೊಡಬೇಕು. ನನಗೆ ಆ ಕ್ಷೇತ್ರದಲ್ಲಿ ನಾನಿದ್ದೀನಿ, ಬಟ್ ನನಗೆ ಈ ಕ್ಷೇತ್ರದಲ್ಲಿ ನನಗೆ ಮನೆ ಬೇಕಾಗಿರೋದ್ರಿಂದ ಈ ಥರ ಅರ್ಜಿ ಹಾಕಿದ್ದೆ, ಅಲ್ಲಿ ಯಾವುದೂ ನನಗೆ ಆಯ್ಕೆ ಮಾಡ್ಕೊಳ್ಳೋಕೆ ಸಿಗ್ತಿಲ್ಲ, ದಯವಿಟ್ಟು ನಿಮ್ಮ ಒಂದು ಕೋಟಾದಿಂದ ನನಗೆ ಒಂದು ಮನೇನ ಕೊಡಿಸ್ಕೊಡಿ ಅಂತ ಕೇಳ್ಕೊಂಡು ಒಂದು ಲೆಟ್ರ್ ಬರೆದು, ಅಲ್ಲಿ ಅವ್ರದ್ದು ಮನೆನೋ ಇಲ್ಲ ಅವ್ರ ಆಫೀಸೋ MLAದು MLA ಸಿಕ್ಕಿಲ್ಲ ಅಂದ್ರೂ ಅವ್ರ ಮನೆನೋ ಅವ್ರ ಆಫೀಸೋ ಯಾವುದೋ ಒಂದು ಕಡೆ ನೀವು ಅರ್ಜಿನ ಕೊಟ್ಬಿಟ್ಟು ಬಂತು ಅಂತಂದರೆ ನಿಮಗೆ ಅವರು ಅಲಾಟ್ಮೆಂಟ್ ಮಾಡಿಕೊಡ್ತಾರೆ. ಯಾಕೆಂತಂದರೆ ಅವ್ರಿಗೂ 50% ಇರ್ತದೆ, ಅವ್ರಿಗೆ ಬೇಕಾದವ್ರಿಗೆ ಅವ್ರು ಕೊಟ್ಕೋತಾರೆ. ಜೊತೆಗೇ ಇನ್ನೂ ಮಿಕ್ಕಿದಂಥ ಮನೆಗಳನ್ನ ಅವರು ಬೇರೆ ಕ್ಷೇತ್ರದಿಂದ ಬಂದರೆ ಅವ್ರಿಗೆ ತಾನೇ ಹೆಲ್ಪ್ ಆಗೋದು. ಬೇರೆ ಕ್ಷೇತ್ರದಿಂದ ಬಂದರೆ ಹೊಸ್ದಾಗಿ ಓಟ್ಗಳು ಬರ್ತವೆ, ಅವ್ರಿಗೂ ಮಾಡ್ಕೊಳ್ಳೇಬೇಕಾಯ್ತದೆ. ಹಾಗಾಗಿ ಅವರು ಮಾಡ್ತಾರೆ, ತೊಂದರೆ ಇಲ್ಲ, ಸಿಗ್ತಾರೆ. ಮನೆ ಹತ್ರ ಹೋದ್ರಂತೂ ಬೆಳಗ್ಗೆ ಮನೆ ಹತ್ರ ಹೋದ್ರಂತೂ ಅವರು ಎಲ್ಲಿಗೂ ಹೋಗಿರಲ್ಲ. ಅಥವಾ ಹೋಗಿ ವಿಚಾರಿಸಿದ್ರೆ ಒಂದಿನ ಫಸ್ಟ್ ದಿನ ಹೋಗಿ ವಿಚಾರಿಸ್ಕೊಬಂದರೆ ಯಾವ ಸಿಗ್ತಾರೆ ಸರ್ MLA ಅವರು ಅಂತಂದರೆ, ಅವ್ರ ಮನೆಯವರೇ ಯಾರು ಒಬ್ಬರು ಹೇಳ್ತಾರೆ, ಇಂಥ ಅಲ್ಲೇ ಮನೆ ಕೆಲಸ ಮಾಡೋರು ಇಲ್ಲ ಅವ್ರ PA ಯಾರೋ ಒಬ್ರು ಇರ್ತಾರೆ, ಇಂಥ ದಿನ ಸರ್ ಸಿಗ್ತಾರಮ್ಮ ಅಂತಂದಾಗ ಏನಕ್ಕೆ ಅಂತ ಕೇಳಿದಾಗ ಅವ್ರು ಹೇಳ್ತಾಯಿರ್ತಾರೆ, ನಮ್ಗೆ ಬೇಕಾಗಿತ್ತು, ನಾವು ಒಂದು ಅರ್ಜಿ ಕೊಡಬೇಕು, ಅವ್ರಿಗೆ ಈ ಥರ ಮನೆ ಬೇಕಾಗಿತ್ತು, ನಮಗೆ ಆ ಕ್ಷೇತ್ರದಿಂದ ಬರ್ತಾಯಿದ್ದೀವಿ ಅಂದರೆ ಅವರೇನೆ ನಿಮಗೆಲ್ಲ ಡೀಟೇಲ್ ಹೇಳ್ತಾರೆ. ಇಲ್ಲ ನಮ್ಮ ಕೈಲಿ ಅರ್ಜಿ ಕೊಡಮ್ಮ, ನಾವು ಮಾಡ್ತೀವಿ ಅಂತಾರೆ. ನೀವು ಮಾಡಿ ಅವ್ರ ಕಡೆಯಿಂದನೇ ಓಕೆ ಆಯಿತು ಅಂದ ತಕ್ಷಣವೇ ನಿಮಗೆ ಮನೆ ಅಲಾಟ್ಮೆಂಟ್ ಆಗುತ್ತೆ. ಇದೊಂದು ಪ್ರೊಸೀಜರು. 2 BHKದು ಅಷ್ಟೇ, 1 BHKದು ಅಷ್ಟೇ, ಎರಡೂ ಸೇಮ್ ಪ್ರೊಸೀಜರು. ಬಟ್ ಎರಡಿಗೂ ವ್ಯತ್ಯಾಸ ಏನಪ್ಪ ಅಂದರೆ, 1 BHKಗಾದರೆ ನಿಮಗೆ ಸಬ್ಸಿಡಿ ಸಿಗುತ್ತೆ. 2 BHKಗಾದರೆ 2 BHK ಅಂದರೆ 2 ರೂಮ್ ಮನೆಗಾದರೆ ನಿಮ್ಗೆ ಯಾವುದೇ ಸಬ್ಸಿಡಿ ಸಿಗೋಲ್ಲ. ಫಸ್ಟು 2 BHKಗೆ ಏನಪ್ಪ ಅಂದರೆ, ಫಸ್ಟು ನೀವು 3 ಲಕ್ಷ ಡೆಪಾಸಿಟ್ ಮಾಡಬೇಕು ಮೆಸೇಜ್ ಬಂದಾಗ. ಅದಾದಮೇಲೆ ಮನೆ ಆಯ್ಕೆ ಮಾಡ್ಕೋಬೇಕು. ಮನೆ ಆಯ್ಕೆ ಮಾಡ್ಕೊಂಡು ಆದಮೇಲೆ ಅವ್ರು ಹೇಳಿದಾಗ ಮತ್ತೆ ಇನ್ನೊಂದು ಸಾರಿ 5 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಬೇಕು. ಮತ್ತು ಫೈನಲ್ ಆಗಿ 6 ಲಕ್ಷ ರೂಪಾಯಿ ಮಾಡಬೇಕು. 5 1 6 11 + 3 14 ಲಕ್ಷ ರೂಪಾಯಿ 2 BHK ಮನೆಗೆ ನೀವು ಟೋಟಲ್ ಕಟ್ಟಲೇಬೇಕು. 1 ರೂಪಾಯಿನೂ ಕಮ್ಮಿ ಮಾಡಲ್ಲ ಅವರು. ಈಗ ಕಮ್ಮಿ ಮಾಡಲ್ಲ, ಈಗ 14 ಲಕ್ಷ ಹೇಳ್ತಿದ್ದಾರೆ. ಮುಂದೆ ಹೋಗ್ತಾ ಇನ್ನೂ ಜಾಸ್ತಿನೇ, 15 ಆಗುತ್ತೋ 16 ಆಗುತ್ತೋ
18 ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಇವರು ಕೊಡೋದು ಲೇಟ್ ಮಾಡ್ತಾಯಿದ್ದಾರೆ. ಕೊಡೋದು ಲೇಟ್ ಮಾಡಿದಷ್ಟು ರೇಟ್ಗಳೆಲ್ಲ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾವೆ. ಸಿಮೆಂಟು ಮರಳು ಗೊತ್ತಲ್ಲ ಎಲ್ಲ ನಿಮಗೆ, ಸಿಮೆಂಟು ಮರಳು ಹತ್ತಿರದೆಲ್ಲ ರೇಟೆಲ್ಲ ಆಟೋಮೆಟಿಕ್ಕು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬಟ್ ನೋಡಬೇಕು ಇವ್ರು ಏನು ಮಾಡ್ತಾರೋ ಅಂತ. ಇನ್ನೂ 1 ವರ್ಷನೇ ತಗೋತಾರೋ ಟೈಮ್ನ, 2 ವರ್ಷನೇ ತಗೋತಾರೋ ಗೊತ್ತಿಲ್ಲ. ಹಾಗಾಗಿ ನೀವು ಅವರು ಕೂಡ 2 BHKನವರು ಕೂಡ ನೀವು ಲೋನ್ ಮಾಡಿಸ್ಬೋದು ಅಂತ ಹೇಳಿದ್ದಾರೆ. ಬಟ್ ಇವರು ಹೇಳ್ತಾ ಇರೋದು 2 BHKಗೆ ಒಂದು ಸರಿ 5 ಲಕ್ಷ ಕಟ್ಟಿ, ಒಂದು ಸತಿ 6 ಲಕ್ಷ ಕಟ್ಟಿ ಅಂತ ಹೇಳ್ತಾರೆ. ಬಟ್ 5 6 11 ಲಕ್ಷನ ಬ್ಯಾಂಕ್ ಅವರು ಒಂದೊಂದು ಸತಿ ಕೊಡಲ್ಲ. ಅವರು ಕೊಟ್ಟರೆ ಬ್ಯಾಂಕ್ ಅವರು ಲೋನ್ನ 10 ಲಕ್ಷ ಕೊಟ್ಟರು ನಿಮಗೆ ಒಂದೇ ಸತಿ ಸ್ಯಾಂಕ್ಷನ್ ಮಾಡಿಬಿಡ್ತಾರೆ ಹೊರತು 2 ಸತಿ ಸ್ಯಾಂಕ್ಷನ್ ಮಾಡಲ್ಲ. ಯಾಕೆಂದರೆ ಒಂದು ಸತಿ ಸ್ಯಾಂಕ್ಷನ್ ಮಾಡಿ ಒಂದೇ ಸತಿ ಅವರು ಮಂತ್ಲಿ ಕಟ್ಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಯಾವ ರೀತಿ ಅಂತ ನನಗೂ ಅದು ವಿಚಾರ ಗೊತ್ತಿಲ್ಲ. ಗೊತ್ತಾರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಈ ಥರ ಇದೆ. ದಯವಿಟ್ಟು ಈ ವಿಡಿಯೋ ನೋಡೋರಿಗೆ ಹೇಳೋದಿಷ್ಟೇ, ನೀವು 1 BHK ಆಗ್ಬೋದು, 2 BHK ಆಗ್ಬೋದು, ನೀವು ಬೆಂಗಳೂರಲ್ಲಿ ಈ ರಾಜೀವ್ ಗಾಂಧಿ ನಿರ್ಮಿಸ್ತಿರುವಂಥ ಮನೆಗಳನ್ನ ತಗೋಬೇಕು ಅಂತಂದರೆ ದಯವಿಟ್ಟು ನಿಮ್ಮ ಪೂರ್ತಿ ಅಡ್ರೆಸ್ಸು, ನೀವು ಯಾವ ಡಿಸ್ಟಿಕ್ ಆದ್ರೂ ಆಗಲ್ಲ, ಬೆಂಗಳೂರಲ್ಲೇ ಇರಬೇಕು ನಿಮ್ಮದು. ನೀವು ಬೆಂಗಳೂರು ಸುತ್ತಮುತ್ತ ಎಲ್ಲರೂ ಇರಿ. ಎಷ್ಟು ಏರಿಯಾಗಳಿದ್ದಾವೆ ಬೆಂಗಳೂರಿಗೆ ಒಳಗಡೆ ಎಷ್ಟು ಸೇರ್ಕೊಂಡಿದೆ ಅಷ್ಟು ಕ್ಷೇತ್ರದಲ್ಲಿ ನೀವೆಲ್ಲರೂ ಇರಿ. ಬಟ್ ಆ ಅಡ್ರೆಸ್ ಮಾತ್ರ ನಿಮ್ಮದು, ನಿಮ್ಮ ಪ್ರೂಫ್ಗಳಲ್ಲಿ ಏನು ನೀವು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟರ್ ID ಏನಿದೆ ಆ ಪ್ರೂಫ್ಗಳಲ್ಲೆಲ್ಲ ನಿಮ್ಮದು ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು. ಬೆಂಗಳೂರು ಅಡ್ರೆಸ್ಸಲ್ಲೇ ಇದ್ರೇ ಮಾತ್ರನೇ ಅದು ಅಪ್ಲಿಕೇಶನ್ ತಗೊಳ್ಳೋದು. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅದು ಅರ್ಜಿಗಳನ್ನ ತಗೊಳ್ಳಲ್ಲ. ಹಾಗಾಗಿ ಇದೊಂದು ವೀಡಿಯೋ ಮಾಡಿ ನಿಮ್ಗೆ ಸಂಪೂರ್ಣ ವಿವರ ಕೊಟ್ಟಿದ್ದೀನಿ. ಯಾಕೆಂದರೆ ಪದೇ ಕೆಲವರು ಕಾಮೆಂಟ್ ಮಾಡ್ತಿದ್ದೆ, ಮಧ್ಯ ವೀಡಿಯೋಗಳನ್ನ ನೋಡಿ ಕಾಮೆಂಟ್ ಮಾಡ್ತಿದ್ರಿ. ಬಟ್ ನಾನು ಹಾಕಿದ್ದೀನಿ ಅನ್ಕೊಳ್ತಿದ್ದೆ. ಬಟ್ ಅದು ತುಂಬ ಹಳೆ ವೀಡಿಯೋ ಆಗೋಯ್ತು. ಹಾಗಾಗಿ ಇದೊಂದು ಹೊಸ ವೀಡಿಯೋ ಬಿಡ್ತಾಯಿದ್ದೀನಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ದಯವಿಟ್ಟು ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ. ಯಾಕೆಂದರೆ 75% 50% ಅಂತಿದೆ ಫಸ್ಟು, ಈಗ 75% ಜನ ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರಾ. ದಯವಿಟ್ಟು ನನ್ನ ಮಳವಳ್ಳಿ ಮಂಜ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಅಂತ ಹೇಳ್ತಾ, ಮುಂದೆ ಹಾಗೇ ಏನೇ ವಿಚಾರಗಳು ನನಗೆ ಗೊತ್ತಾದ್ರೂ ನಾನು ಇದೇ ರೀತಿ ವೀಡಿಯೋ ಮಾಡಿ ನಿಮಗೆ ವಿಚಾರಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.